ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ಸಂಖ್ಯೆ ಒಂದು ಮ್ಯಾಜಿಕ್ ಉಂಟು, ಒಂದು ಅಟ್ರಾಕ್ಷನ್ ಉಂಟು. ಪ್ರತಿ ಸಂಖ್ಯೆ ಭಗವಂತನ ಒಂದು ಅದ್ಭುತವಾದಂಥ ಸಾಕ್ಷಾತ್ಕಾರ. ಪ್ರತಿ ಸಂಖ್ಯೆಯಲ್ಲೊಂದು ತುಂಬ ಒಳ್ಳೆಯದಿದೆ. ಜನ್ಮತ ಕೆಲವ್ರಿಗೆ ಉಪ್ಪು ಆಗಲ್ಲ, BP ಅಂತೆ. ಚೆನ್ನಾಗಿರೋರ್ಗೆ ಅದೇನು ತೊಂದರೆ ಇಲ್ವಲ್ಲ. ಕೆಲವ್ರಿಗೆ ಸಕ್ಕರೆ, ಅಯ್ಯಪ್ಪ ಡಯಾಬಿಟಿಸು, ತಿನ್ನಲೇಬಾರ್ದು ಸ್ವೀಟು. ಕೆಲವರು ಅಚ್ಚುಕಟ್ಟಾಗಿ ತಿಂತಿದ್ದಾರೆ, ಏನೂ ಆಗ್ತಿಲ್ಲ. ಕೆಲವರು ಖಾರ, ಅಸಿಡಿಟಿ, ಹುಳಿ, ಅಸಿಡಿಟಿ, ಕೆಲವರು ಅಚ್ಚುಕಟ್ಟಾಗಿ ತಿಂತಿದ್ದಾರೆ. ಅಂದರೆ ಒಬ್ಬರಿಗಾಗಿದ್ದು ಆಗಬೇಕು ಅನ್ನೋದು ಏನೂ ಅಲ್ಲ. ಸೊ ಎಲ್ಲ ಸಂಖ್ಯೆಗಳಲ್ಲೂ ಒಂದು ವೈಶಿಷ್ಟ್ಯತೆ ಇದೆ. ಆದರೆ ಈ ಸಂಖ್ಯೆಯಲ್ಲಿ ಒಂದು ಅದ್ಭುತವಾದಂಥ ಮ್ಯಾಜಿಕ್ ಇದೆ. ನಾರಾಯಣ ಸ್ಥಿತಿ. ಲಕ್ಷ್ಮೀ ಸ್ಥಿತಿ ಬೇರೆ, ನಾರಾಯಣ ಸ್ಥಿತಿ ಬೇರೆ. ಅದೊಂದು ಅದ್ಭುತ. ದೇ ಆರ್ ಮೆಜಿಷಿಯನ್. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ತುಂಬ ಅಂದ, ಮಾತಂದ, ನಡೆ ಅಂದ. ವಾವ್. ಸದಾ ತಮ್ಮ ಫಿಟ್ನೆಸ್ ಕಡೆ ಗಮನ ಕೊಡ್ತಕ್ಕಂಥದ್ದು, ಅಲಂಕಾರದ ಕಡೆ ಗಮನ ಕೊಡೋದು. ಅಲಂಕಾರದ ಜೀವನ ತುಂಬ ಇಷ್ಟ ಅವರಿಗೆ. ಅಂದರೆ ತುಂಬ ಒಂಚೂರು ಡಿಸಿಪ್ಲಿನ್ ಆಗಿ ಬರುತ್ತಾರೆ. ಎಲ್ಲಿ ಹೇಗೆ ಮಾತನಾಡಬೇಕು ಅವ್ರಿಗೆ ಗೊತ್ತಿದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಮ್ಯಾಜಿಕ್ ಪೀಪಲ್. ಹೌದು ಅಲ್ವೋ ಅಂತ ತುಂಬ ಜನ ಕಮೆಂಟ್ ಖಂಡಿತ ಆಗ್ತೀರಿ. ಆ ಸಂಖ್ಯೆ ಯಾವುದೂ ಅಲ್ಲ, 5ನೇ ತಾರೀಕಿನಂದು ಹುಟ್ಟಿದವರಲ್ಲೊಂದು ಮನಮೋಹಕವಾದಂಥ ವೈಬ್ರೇಷನ್, ವೆರಿ ಅಟ್ರಾಕ್ಟಿವ್. ನೀವು ಒಂಥರ ಎಲ್ಲಿದ್ರು ಗುಂಪಿನಲ್ಲಿ ಗೋವಿಂದ ಅಲ್ಲ, ನೀವು ಗುಂಪಿನಲ್ಲಿಯೇ ಎದ್ದು ನಿಲ್ಲತಕ್ಕಂಥ ಒಂದು ವೈಶಿಷ್ಟ್ಯತೆ, ಅಂದ, ಚಂದ ಎಲ್ಲ ಕೊಟ್ಟಿರ್ತಾರೆ. ಸದಾ ಆ ಒಂದು ದುಡ್ಡು ಅನ್ನೋದು ಕಷ್ಟಪಟ್ಟು ದುಡಿದು ಸಂಪಾದಿಸ್ತೀರಿ. ಆಮೇಲೆ ತಮಾಷೆ ಏನು ಗೊತ್ತಾ, ಹೇಗಾದ್ರೂ ಸರಿ ಈ 5ನೇ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಒಂದು ಭಗವಂತ ಕೊಟ್ಟಿರುವಂಥ ನಾನು ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಲ್ಲಿ ಆ ಸಂಖ್ಯೆಗಳ ಗಮನ, ನಕ್ಷತ್ರಗಳ ಗಮನ, ತಿಥಿಗಳ ಗಮನ, ಯೋಗಗಳ ಗಮನ, ಇವುಗಳೆಲ್ಲ ನೋಡ್ತಿರ್ತಾನೆ. 5ರಲ್ಲಿ ಹುಟ್ಟಿದವರು ಯು ಆರ್ ಬ್ಲೆಸ್ಡ್. ಹೌದು ಅಲ್ವೋ ಹೇಳಿ, ಹೇಗಾದರೂ ಸರಿ ನಿಮ್ಮ ಹತ್ರ ಒಂದು 500 ಇಲ್ಲ 5,000 ಆದರೂ ಒಂದು ಫಿಕ್ಸ್ಡ್ ಡೆಪಾಸಿಟು, ಒಂದು ಚಿಟ್ ಫಂಡು, ಇನ್ನೊಂದ್ರಲ್ಲೂ ಎಲ್ಲ ಆದರೂ ಇನ್ಶೂರೆನ್ಸ್ ಅಲ್ಲಾದರೂ ಎತ್ತಿಟ್ಟಿರ್ತೀರಿ. ಹೌದೋ ಅಲ್ವೋ ಹೇಳಿ. ಸಂಖ್ಯೆ 5. ಎಸ್, ವೆರಿ ಕ್ಯಾಲ್ಕುಲೇಷನ್ಸ್. ಕ್ಯಾಲ್ಕುಲೇಟರ್ ನಿಮ್ಮ ಮೈಂಡಲ್ಲಿ ಓಡ್ತಲೇ ಇರುತ್ತೆ. ಹೌದು ಅಲ್ವೋ, ಲಾಭ ನಷ್ಟ, ನನಗೆ ಇದರಿಂದ ಏನು ಸಿಗುತ್ತೆ ಅನ್ನತಕ್ಕಂಥದ್ದು ಯೋಚನೆ ಇಲ್ಲದೆ ಮಾಡೋದಿಲ್ಲ. ಸುಂಕವಿಲ್ಲದೆ ನೀವು ಯಾವ ಕೆಲಸ ಫ್ರೀಯಾಗಿ ಮಾಡುವುದಿಲ್ಲ. ಹೌದು ಅಲ್ವೋ ಹೇಳಿ. ಗೆಳೆತನ ಆದರೂ ಅಷ್ಟೇ. ನೀವು 5ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಜೊತೆಲಿ ಹೋಟೆಲ್ಗೆ ಊಟಕ್ಕೆ ಹೋಗಿ ಫ್ರೆಂಡ್ಸ್, ಒಂದು 4 ಜನ ಫ್ರೆಂಡ್ಸ್ ಹೋಗಿ ಟಕ್ಕಂತ ಹೇಳ್ಬಿಡ್ತಾರೆ, ಮಿಲ್ಟ್ರಿ ಸಿಸ್ಟಮ್ ಅಪ್ಪ, ಏನೇನಿದೆಯೋ ಎಲ್ಲರೂ ತಿನ್ನೋಣ, ಎಲ್ಲರೂ ಶೇರ್ ಮಾಡ್ಕೋಣ. ಒಬ್ಬನ ತಲೆ ಮೇಲೆ ಇನ್ನೂ ಅತಿ 5ರ ಪ್ರಭಾವಕ್ಕಿರೋ ವ್ಯಕ್ತಿಗಳನ್ನು ನಾನು ನೋಡಿದ್ದಾನೆ. ಹೌದು ನೋಡಪ್ಪ, ನಾನು ನೋಟೋದು ನನ್ನ ಬಿಲ್ಲು ನಾನು ಕೊಟ್ಕೋತೀನಿ, ನಿಮ್ಮದು ನೀವು ಕೊಟ್ಕೊಳ್ಳಿ, ನಿಮ್ದು 1000 ಆಗಿದೆ ನೀವು ಕೊಟ್ಕೊಳ್ಳಿ, ನಂದೊಂದು ಇಡ್ಲಿ ದೋಸೆ ಒಂದು ಕಾಫಿ 100 ರೂಪಾಯಿ ಮುಗಿದಿದೆ, ಅವ್ರವ್ರ ಬಿಲ್ ಅವ್ರವ್ರದ್ದು ಕಡಕ್ಕಾಗಿ ನೇರವಾಗಿ ಲಟಕ್ ಅಂತ ಹೇಳ್ತಾರೆ. ಮುಚ್ಚುಮರೆ ಇಲ್ಲದ ವ್ಯಕ್ತಿತ್ವ. ನಮ್ಗೆ ಅನ್ಸುತ್ತೆ, ಏನೋ ಇವನು ಇಷ್ಟು ಕ್ಯಾಲ್ಕುಲೇಟಿವಾ ಅಂತ ಅನ್ಸುತ್ತೆ. ಖಂಡಿತ ಅಲ್ಲ. ನಾರಾಯಣ ಸ್ಥಿತಿ, ತಮ್ಮ ಸ್ಥಿತಿ, ಇತಿ, ಮಿತಿ, ಗತಿ ಎಲ್ಲವನ್ನು ಒಂದು ಲಿಮಿಟ್, ಒಂದು ಪರಿಧಿಯಲ್ಲಿ ಬದುಕು ಕಟ್ಟಿಕೊಳ್ಳತಕ್ಕಂಥ ಒಂದು ವ್ಯಕ್ತಿತ್ವ ಸಂಖ್ಯೆ 5ರಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳು. ಹೌದೋ ಅಲ್ವೋ ಹೇಳಿ. ಆಮೇಲೆ 5ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮುಂಜಾಗರೂಕತೆ ಜಾಸ್ತಿ. ನಾಳೆ ಬಗ್ಗೆ ಹೆಚ್ಚು, ನಿನ್ನೆ ಬಗ್ಗೆಗಿಂತ ನಾಳೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ, ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. 5ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಾಳೆಗೆ ನನ್ನ ಮಕ್ಕಳಿಗೆ ಹೇಗೆ, ನನ್ನ ಮಗಳಿಗೆ ಹೇಗೆ, ನಾಳೆಗೆ ನನ್ನ ಸೇವಿಂಗ್ಸ್ ಹೇಗೆ, ರಿಟೈರ್ಮೆಂಟ್ ಲೈಫ್ ಹೇಗೆ. ಹೌದೋ ಅಲ್ವೋ ಹೇಳಿ. ನೀವು ಲಾಭವಿಲ್ಲದ ಯಾವುದೇ ಕೆಲಸ ಮಾಡುವುದಿಲ್ಲ. ಇದು ಪರಮ ಸತ್ಯ. 100 ಅಲ್ಲ, 1000 ಅಲ್ಲ,
ಲಕ್ಷದಲ್ಲಿ ನಾನು ನೋಡಿರುವ ಹಾಗೆ ಒಬ್ಬರೋ ಇಬ್ಬರೋ ಬಿಟ್ಟು 5ನೇ ತಾರೀಕಿನಲ್ಲಿ ಹುಟ್ಟಿರೋರು ನೀವೊಂದು ಲಾಭ ಇಲ್ಲದೆ ಏನೂ ಮಾಡೋಲ್ಲ. ಒಂದು ಅಂಗಡಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಅಮ್ಮ 10 ರೂಪಾಯಿ ಕೊಡ್ತೀಯಾ, ನಾನು ಹಂಗೆ ಒಂದು ಜಾಮೂನ್ ತೊಗೊಂಡ್ಬಿಡ್ಲಾ, ಒಂದು ಐಸ್ ಕ್ರೀಮ್ ತಿನ್ಕೊಂಬಂದ್ಬಿಡ್ಲಾ, ಒಂದು ನೂಡಲ್ಸ್ ತೊಗೊಳ್ಳ, ನಾನು ಕೂಡ ಒಂದು ಬಿಸ್ಕೆಟ್ ತೊಗೊಳ್ಳ, ನಾನೊಂದು ಜ್ಯೂಸ್ ತೊಗೊಂಡು ಕುಡ್ಕೊಂಡು ಬರಲ್ಲ. ಸುಮ್ಮನೆ ಬಿಟ್ಟಿಯಾಗಿ ನೀವು ಕೆಲಸ ಮಾಡುವುದಿಲ್ಲ. ದೇರ್ ಶುಡ್ ಬಿ ಪ್ರಾಫಿಟ್ ರೀಸನ್. ಹಾಗಂತ ನೀವು ಅತಿ ಆಸೆ ಬುರುಕರಲ್ಲ, ದುರಾಸೆ ವ್ಯಕ್ತಿಗಳಲ್ಲ. ಐ ಡಿಸರ್ವ್ ಫಾರ್ ದ್ಯಾಟ್, ನನಗಷ್ಟು ಬೇಕು, ನಾನೇನಕ್ಕೆ ಸುಮ್ಮನೆ ಹೋಗ್ಲಿ. ನೀವು ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಜೊತೆ ಗೆಳೆತನ ಬೆಳೆಸಿದರೂ ಕೂಡ ಯಾರ್ಯಾರ ಜೊತೆಲೂ ಗೆಳೆತನ ಇಟ್ಕೊಳ್ಳಲ್ಲ. ಎಲ್ಲರ ಜೊತೆಲೂ ಗೆಳೆತನ ಇದ್ರು ಎಲ್ಲರ ಜೊತೆಲೂ ನಿಮ್ಮ ಹತ್ರ 10 ರೂಪಾಯಿ ವ್ಯಕ್ತಿನೂ ಇದ್ದಾನೆ, 10 ಕೋಟಿ ರೂಪಾಯಿ ವ್ಯಕ್ತಿನೂ ಇದ್ದಾನೆ. ಮಕ್ಕಳೇ, 5ನೇ ತಾರೀಕಿನವರಿಗೆ ಭಗವಂತ ಕೊಟ್ಟಿರೋ ಒಂದು ಬಹುದೊಡ್ಡ ಒಂದು ವೈಶಿಷ್ಟ್ಯತೆ ಏನಂದ್ರೆ ಎಲ್ಲ ಥರದ ಫ್ರೆಂಡ್ಶಿಪ್ ಇರುತ್ತೆ ನಿಮಗೆ. ಆದರೆ ಯಾವಾಗ ಅದನ್ನ ಬಳಸಬೇಕು, 10 ರೂಪಾಯಿ ವ್ಯಕ್ತಿ ಹತ್ರ 10 ಕೋಟಿ 10 ಲಕ್ಷ ಕೇಳೋಲ್ಲ ನೀವು. 10 ರೂಪಾಯಿ ವ್ಯಕ್ತಿ ಹತ್ರ 10 ರೂಪಾಯಿ ಥರನೇ ಮಾತಾಡೋ ವ್ಯಕ್ತಿತ್ವ ನೀವು. ನಾವು ಕೆಲವ್ರು ಏನು ಗೊತ್ತಾ, 10 ರೂಪಾಯಿ ವ್ಯಕ್ತಿ ಹತ್ರ ನಮ್ಮ ಲೆವೆಲ್ ತೋರಿಸ್ಕೊಳ್ಳೋದು ಜಾಸ್ತಿ. ನಾವು ಇದು ಗೊತ್ತಾ, ನಾವು ಅದು ಗೊತ್ತಾ, ನಾವು ಹೆಂಗು ಗೊತ್ತಾ ಅಂತೆಲ್ಲ ಏನೋ ದೊಡ್ಡದಾಗಿ ಒಂದು ಕಾರ್ ಇದ್ಬಿಟ್ರೆ ಹೋಗಿ ತೋರಿಸ್ಕೊಬಿಡ್ತೀವಿ. ಪಾಪ ಅವ್ನು ಒಂದು 10,000 ರೂಪಾಯಿ ಸಂಬಳ, ಏನೋ ಒಂದು ಪುಟ್ಟುಗೂಡು ಅಂದರೆ ಹಿಂಗೆ ಹೋಗಿ ಇಳಿತೇವೆ, ನಮ್ಮ ಲೆವೆಲ್ ತೋರಿಸ್ಕೊತೇವೆ. ಖಂಡಿತ 5ನೇ ಸಂಖ್ಯೆಯಲ್ಲಿ ಹುಟ್ಟಿರೋ ವ್ಯಕ್ತಿಗಳು ತೋರಿಸ್ಕೊಳ್ಳಲ್ಲ. ಡೌನ್ ಟು ಅರ್ತ್, ಹಂಬಲ್, ಏನು ಮಾತಾಡ್ತೀವಿ ಅವ್ರ ಹತ್ರ ಹೋದಾಗ ಅವ್ರ ಥರನೇ ಮಾತಾಡ್ತೀರಿ. 10 ಕೋಟಿ ರೂಪಾಯಿ ವ್ಯಕ್ತಿ ಹತ್ರ ಹೋದ್ರೆ ನೀವೊಂದು 10 ಲಕ್ಷಕ್ಕಿದ್ರು ಕೂಡ ಅದೇ ಗತ್ತು, ಅದೇ ತೂಕ, ಅದೇ ಬ್ರ್ಯಾಂಡು, ಯಾವಾಗಲೂ ಸೇಫ್ಟಿ. ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡುವುದಿಲ್ಲ. ಕನ್ನಡಿ ಮುಂದ್ಗಡೆ ಎಷ್ಟು ಬಾರಿ ಬಂದು ನಿಂತ್ಕೋತೀರಿ ಹೇಳಿ? ಖಂಡಿತ ತುಂಬ ಜನ ಕಮೆಂಟ್ಸ್ ಕೊಡ್ತೀವಿ. ಕೂದಲ ಮೇಲೆ ಎಷ್ಟು ಪ್ರೀತಿ ಹೇಳಿ, ಅದಕ್ಕೇನು 5ನೇ ತಾರೀಕಲ್ಲಿ ಹುಟ್ಟಿದವ್ರು ಕೂದಲು ತುಂಬ ಉದುರೋಗುತ್ತೆ. ಮೇ ಬಿ ಬಿಕಾಸ್ ನನಗೆ ಅನ್ನಿಸಿದ ಹಾಗೆ ನನ್ನ ಅನುಭವದ ದಾಟಿ ಹೇಳ್ತಾನೆ, ಫ್ಯೂಚರ್ ಬಗ್ಗೆ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು. ಗುಪ್ತ ಪ್ರೀತಿ ಖಂಡಿತ ಆಗಿರುತ್ತೆ. ಅರೆ ನೀವು ಎಷ್ಟು ಜನ ಪ್ರೀತಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮನ್ನು ತುಂಬ ಜನ ಪ್ರೀತಿಸಿರ್ತಾರೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ವೈಶಿಷ್ಟ್ಯತೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಒಂದು ವೃತ್ತಿಬದ್ಧತೆ, ಹೌದು, ನೀವು ಕಲಿಯುತ್ತೇನೆ ಅಂತ ಅಂದುಕೊಂಡು ಯಾವುದೇ ಕಾರ್ಯ ತಗೊಂಡರೂ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋ ಒಂದು ತಾಕತ್ತು ನಿಮಗಿರುತ್ತೆ. ಹೌದು ಅಲ್ವೋ ಹೇಳಿ? ನನಗೆ ಗೊತ್ತಿರೋ ಹಾಗೆ ನಿಮಗೆ 23-25ನೇ ವಯಸ್ಸಿನವರೆಗೆ ನಿಮ್ಮ ಶಕ್ತಿಯ ಅವಗಾಹನೆ ಬರೋಲ್ಲ. ನಾನು ನೋಡಿದಾಗೆ 28 ಇಲ್ಲ 30ನೇ ವಯಸ್ಸಿನಲ್ಲಿ 5ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಒಂದು ದೊಡ್ಡ ಮ್ಯಾಜಿಕ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಮದುವೆ, ಕುಟುಂಬ, ಜವಾಬ್ದಾರಿ, ತುಂಬ ಚೆಲ್ಲಾಗಿ ತುಂಟಾಗಿ ಒಂಥರ ಫ್ಯಾಂಟಸಿ ಬಾಯ್, ಫ್ಯಾಂಟಸಿ ಗರ್ಲ್ ಆಗಿದ್ದವ್ರು ನೀವು ಮದುವೆ ಆದ ತಕ್ಷಣ ನೀವೊಂದು ಒಳ್ಳೆ ಒಂದು ಗಂಡ, ಒಳ್ಳೆ ಒಂದು ಹೆಂಡತಿ, ಒಂದೊಳ್ಳೆ ಅಪ್ಪ ಆಗಿರ್ತೀರಿ. ಹೌದು ಅಲ್ವೋ ಹೇಳಿ? ನನಗೆ ಗೊತ್ತಿರೋ ಹಾಗೆ 5ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ನಾನು ನೋಡಿದ್ದಾನೆ. ತುಂಬ ಜನ ಖಂಡಿತ ಕಮೆಂಟ್ಸ್ ಕೊಡ್ತೀರಿ. ನೀವು ಅಮ್ಮನಿಗಿಂತ ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಅಪ್ಪನ ಮೇಲೆ ಮೋಹ ಜಾಸ್ತಿ, ಬರ್ತಾ ಅಪ್ಪನಿಗೆ ತುಂಬ ಅಟ್ಯಾಚ್ ಆಗ್ತಕ್ಕಂಥದ್ದಾಗುತ್ತೆ. ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಇರತಕ್ಕಂಥವು. ನಿಮಗೆ ಎಲ್ಲರೂ ಬೇಕು, ಫ್ರೆಂಡ್ಸು ಬೇಕು, ಬಂಧುಗಳು ಬೇಕು, ಫ್ಯಾಮಿಲಿಯೂ ಬೇಕು, ನಿಮ್ಮತನವೂ ಬೇಕು. ನೀವು ಎಲ್ಲಿದ್ರೂ ಕೂಡ ನಿಮ್ಮ ಎಂಜಾಯ್ಮೆಂಟನ್ನು ಮಿಸ್ ಮಾಡ್ಕೊಳ್ಳಲ್ಲ. ಹೌದು ಅಲ್ವೋ ಹೇಳಿ? ಸಂಧಿಯಲ್ಲಿ ಸಮಾರಾಧನೆ ಅಂತ ಹೇಳ್ತೀವಲ್ಲ, ಕರೆಕ್ಟಾಗಿ ಹೇಳಿ. ವೀಕೆಂಡ್ ಬಂದರೆ ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ, ಇದು ತಿನ್ನೋಣ, ಇಲ್ಲ ಮನೇಲಿ ತರಿಸಿ ತಿನ್ನೋಣ. ತುಂಬ ಕಾಸ್ಟ್ ಬಜೆಟ್ ಆಗುತ್ತೆ ಅಂದರೆ ಮನೇಲಿ ತರಿಸಿ ತಿನ್ನೋಣ, ಮಾಡ್ಕೊಳ್ಳೋಣ ಅನ್ನತಕ್ಕಂಥ ಒಂದು ಅಚ್ಚುಕಟ್ಟು ನಿಯಮದ ಲೆಕ್ಕಾಚಾರದ ವ್ಯಕ್ತಿಗಳು. ಯು ಆರ್ ಲೆಕ್ಕಾಚಾರದ ವ್ಯಕ್ತಿಗಳು. ಹೌದು ಅಲ್ವೋ ಹೇಳಿ? ಹಾಗೆ 5ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಷ್ಟು ಜನ ಸಾಲ ಮಾಡ್ಕೊಂಡಿದ್ದೀರಿ ಅಂತೇಳಿ? ಕಡಿಮೆ. ನೀವು ಸಾಲಕ್ಕೆ ಹೋಗಲ್ಲ, ಸಾಲ ಕೊಡೋದೂ ಇಲ್ಲ. ಒಂದು 5-10 ಸಾವಿರ ಓಕೆ, ಇಲ್ಲ ಮ್ಯಾಕ್ಸಿಮಮ್ ಒಂದು 50 ಸಾವಿರ, ಅದಕ್ಕೆ ಮೇಲೆ ನೀವು ಇದು ಸಣ್ಣ ಪುಟ್ಟ ಸಾಲಗಳು. ನಿಮಗೆ ಮಾತ್ರ ಬಜೆಟ್ ಪದ್ಮನಾಭನ್ ಅಂತಾನೆ ಹೆಸರಿಡಬೇಕು. ತುಂಬ ಬಜೆಟ್ ಹಾಕಬೇಕು. ಹೇಗೆ ಮ್ಯಾನೇಜ್ ಮಾಡಬೇಕು ಅಂದರೆ ಸಂಖ್ಯೆ 5ರ ವ್ಯಕ್ತಿಯ ಜೊತೆಲಿ ನೀವಿರಿ. ಬಜೆಟ್ ಹಾಕೋದ್ರಲ್ಲಿ ನಿಮಗೆ ನೀವೇ ನಿಸ್ಸೀಮರು. ದಾಟ್ ಇಸ್ ದ ಬ್ಯೂಟಿ ಆಫ್ ಸಂಖ್ಯೆ 5. ವೀಕ್ನೆಸ್ಗಳಿದ್ದಾವೆ, ಮಾತಾಡಬಾರ್ದು ಮಕ್ಕಳೇ.
ನನ್ನ ಅನುಭವ. ತುಂಬ ಒಳ್ಳೆಯದನ್ನೇ ಹುಡುಕಿ ತೆಗಿಬೇಕು, ಅವರನ್ನು ಉತ್ತೇಜಿಸಬೇಕು, ಪ್ರಚೋದಿಸಬೇಕು. ತಪ್ಪುಗಳಿರ್ತವೆ, ಅದನ್ನೆಲ್ಲ ನಾವು ಕೆದಕಿ ಹೇಳ್ತಾ ಇನ್ನೊಂದು ಮಾಡ್ತಾ ಡಸಂಟ್ ಫಿಟ್ಸ್ ಇನ್ ಟು ಬಾಸ್ಕೆಟ್. ನೆನಪಲ್ಲಿ ಇಟ್ಕೊಳ್ಳಿ, ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ಜನ ಅವ್ರಿಗೇನು ವೀಕ್ನೆಸ್ ಇಲ್ವಾ? ಎಲ್ರಿಗೂ ಒಂದು ವೀಕ್ನೆಸ್ ಇರುತ್ತೆ ಮಕ್ಕಳೇ, ಅವ್ರವ್ರಿಗೆ ಗೊತ್ತಿರುತ್ತೆ ಬಿಡಿ. ಅದನ್ನ ಯಾಕೆ ಜಗಜ್ಜಾಹಿರು ಮಾಡೋದು, ಅದಂತೆ ಇದಂತೆ ಅದಿರುತ್ತೆ ಎಲ್ರಿಗೂ. ಯಾಕೆ ನನಗಿಲ್ವೇ ಇಲ್ವಾ? ಖಂಡಿತ ಇದೆ. ಅಯ್ಯೋ ನನಗೆ ಬಿಟ್ಟರೆ ನಾನು ನಿದ್ದೆ ಹೆಂಗೆ ಮಾಡ್ತೇನೆ ಗೊತ್ತಾ? ತುಂಬ ನನಗೆ ಇಷ್ಟವಾಗಿದ್ದು ಅಂದರೆ ನಿದ್ದೆ, ಬಿಟ್ಟರೆ ಓದು, ಬಿಟ್ಟರೆ ಇನ್ನೊಂದೇನೋ ಒಂದು ಧ್ಯಾನ ಒಂದು ಇಟ್ಕೊಂಡಿದ್ದಾನೆ, ಆ ಥರದ್ರಲ್ಲಿ ಕೂತ್ಕೊಬಿಡ್ತಾನೆ. ದಟ್ ಇಸ್ ಮೈ ಲೈಫ್. ಒಂದು ಪುಸ್ತಕ ಎದ್ಬಿಟ್ರೆ ನನಗೊಂದು ಹ್ಯಾಪಿ, ಒಬ್ಬನೇ ಇರೋದಂದ್ರೆ ಇನ್ನೊಂದು ಹ್ಯಾಪಿ. ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದು. ಎಲ್ರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ, ಯಾವುದೋ ಒಂದು ಅಭ್ಯಾಸ. ಟೀ ಕುಡಿಯೋದು, ಅದು ವಿಪರೀತ ಟೀ ಕುಡಿಯೋದು, ತಿನ್ನೋದು ಇರುತ್ತೆ. ಸೊ ಆದ್ದರಿಂದ 5ರ ವ್ಯಕ್ತಿಗೆ ಅಂಥ ಒಂದು ದೊಡ್ಡ ವೀಕ್ನೆಸ್ಗಳಿರೋಲ್ಲ. ನಿಮಗೆ ನಿಮ್ಮ ಪರಿಧಿ ಗೊತ್ತಿದೆ. ಹಾಗೆ ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ಬರ ಕೈಯಲ್ಲಿ ಖರ್ಚು ಮಾಡಿಸಿ, ಇನ್ನೊಬ್ಬರನ್ನ ಬಳಸ್ಕೊಂಡು ಬದುಕ್ತಕ್ಕಂಥದ್ದು ನಿಮಗಿಲ್ಲ. ತುಂಬ ಸ್ವಾಭಿಮಾನಿಗಳು. ನೀವು ಯಾವಾಗಲೂ ಅಲರ್ಟ್ ಇರ್ತೀರಿ. ಬಜೆಟ್ ಪದ್ಮನಾಭನ್ ಅಷ್ಟೇ ಅಲ್ಲ, ಅಲರ್ಟ್ ಆಲ್ಬರ್ಟ್ ನೀವು. ಏನ್ ನೋಡ್ತಿದಾರೋ ನಿಮ್ಮ ಕಣ್ಣು, ನಿಮ್ಮ ನೋಟ, ನಿಮ್ಮ ಇದು ತುಂಬ ಬೇಗ ಎಕ್ಸೈಟ್ಮೆಂಟ್ ಆಗ್ತೀರಾ. ಕೆಲವೊಂದು ಬೇಗ ಭಾವುಕರಾಗಿ ಬಿದ್ದು ಬಿಡ್ತೀರಾ, ನಂಬಿ ಬಿಡ್ತೀರಾ. ಬಟ್ ನಿಮ್ಮ ಅಲರ್ಟ್ನೆಸ್ಸೇ ನಿಮ್ಮನ್ನ ತುಂಬ ಬಾರಿ ಕಾಪಾಡುತ್ತೆ. ಗೊತ್ತಿಲ್ಲದು ಮಾಡೋಲ್ಲ, ಗೊತ್ತಿದ್ರೂ ಕೂಡ ಮಾಡೋಕೆ 10 ಬಾರಿ ಯೋಚನೆ ಮಾಡ್ತೀರಿ. ದುಮ್ಕೋಲ್ಲ, ದುಡುಕೋಲ್ಲ, ವಿಪರೀತ. ನೀವು ಹೆಂಗೆ ಅಂದರೆ, ನೇರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಮದುವೆಯಾಗೋ ಸಂಗಾತಿಯನ್ನ ನೀವು ಪ್ರೀತಿಸಿದ್ರು ಕೂಡ ನೇರ ಹೇಳ್ತೀನಿ, ಹೌದು ಅಲ್ವೋ ಹೇಳಿ. ಸ್ಟೇಟಸ್ಸು ಇರಬೇಕು, ಅಂದನೂ ಇರಬೇಕು, ಚಂದನೂ ಇರಬೇಕು, ಮಾತು ಇರಬೇಕು, ಎಲ್ಲ ಇರಬೇಕು. ಆ ಥರದವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು. ಸಪೋಸ್ ನೀವು ಒಬ್ಬ ವ್ಯಕ್ತಿನ ಯಾರನ್ನೂ ಇಷ್ಟಪಟ್ಟಿದ್ದೀರಿ, ದುಡ್ಡಿಲ್ಲ, ಲೆಟಸ್ ಸೇ, ಇಲ್ಲ ಅಲ್ಲಿ ಸ್ಟೇಟಸ್ ಇಲ್ಲ, ಪೊಸಿಷನ್ ಇಲ್ಲ, ಪ್ರೀತಿಸಿದಿರಿ. ಒಂದು ಒಳ್ಳೆ ಸಂಬಂಧ ಬಂತು ಮನೆಯಲ್ಲಿ, ಸ್ಟೇಟಸ್ಸು, ಅಂದ, ಚಂದ, ಕೆಲಸ ಎಲ್ಲ ಇದೆ. ನಿಜ ಹೇಳ್ತಾನೆ, ನೀವು ಸಾಧಕ ಬಾಧಕ ಯೋಚನೆ ಮಾಡ್ತೀರಿ. ಇದೊಂದು ಮದುವೆ ಆದರೆ ಏನು ಸಿಗುತ್ತೆ? ಫ್ಯಾಮಿಲಿ ಅಗೇನ್ಸ್ಟು, ಫ್ರೆಂಡ್ಸ್ ಅಗೇನ್ಸ್ಟು, ರಿಲೇಟಿವ್ಸ್ ಅಗೇನ್ಸ್ಟು. ಪ್ರೀತಿ ಮಾತ್ರ ಸಿಗುತ್ತೆ. ಪ್ರೀತಿನಾದ್ರೂ ತೊಗೊಂಡ್ಮೇಲೆ ಚೆನ್ನಾಗಿರ್ತೀನಿ ಅಂದರೆ ಅಲ್ಲಿ ಏನೂ ಇಲ್ಲ ಅಂತ ಹಿಂಗೆ ಬೀಳ್ತೀರಿ. ಇದು ತೊಗೊಂಡ್ರೆ ಇಷ್ಟೆಲ್ಲ ಸಿಗುತ್ತೆ, ಐ ವಿಲ್ ಬಿ ಹ್ಯಾಪಿ. ಫ್ಯಾಮಿಲಿ ಸಿಗುತ್ತೆ, ರಿಲೇಟಿವ್ ಸಿಗುತ್ತೆ, ಒಳ್ಳೆ ಹುಡುಗ, ದುಡಿತದ ಹುಡುಗಿ, ಅಂದವಾದ ಹುಡುಗಿ, ಚಂದವಾದ ಹುಡುಗಿ, ಸ್ಟೇಟಸ್ ಹುಡುಗಿ, ಬ್ಯಾಕ್ಗ್ರೌಂಡ್ ಹುಡುಗಿ, ವಾವ್, ಲೆಟ್ ಮಿ ಗೆಟ್ ಮ್ಯಾರಿ. ಇದನ್ನ ಓಂ ನಮಃ ಶಿವಾಯ. ಬೇಜಾರು ಮಾಡ್ಕೋಬೇಡಿ, ನೀವು ಮೋಸ ಮಾಡಲ್ಲ. ನೀವು ಇಲ್ಸೆ ಮನೇಲಿ ಆಗ್ತಿಲ್ಲ, ಒತ್ತಡ, ಇನ್ನೊಂದು ಏನೋ ಒಂದು ಹೇಳಿ ಅಲ್ಲಿ ಕರೆಕ್ಟಾಗಿ ಹೊಡೆದು ನೀವು ನಿಮ್ಮ ಸೇಫ್ಟಿಯನ್ನು ನೋಡ್ಕೋತೀರಿ. ನೀವು ಸೇಫ್ಟಿ ನೋಡೋದ್ರಲ್ಲಿ, ಸೇಫ್ಟಿಯಾಗಿ ಬದುಕೋದ್ರಲ್ಲಿ ನನಗೆ ಗೊತ್ತಿರುವ ಹಾಗೆ ಸಂಖ್ಯೆ 5ರಲ್ಲಿ ಹುಟ್ಟಿದವರ ಹತ್ರ ಕಲಿಬೇಕು. ಹೌದು ಅಲ್ವೋ ಹೇಳಿ. ಎಷ್ಟು ಜನ ನನ್ನ ಈ ಅನುಭವ ರಿಸರ್ಚು ತಿಳಿಸಿದ್ದೇನೆ. ನನ್ನ ಈ ಒಂದು 30 ವರ್ಷಗಳ ಈ ಪಯಣದಲ್ಲಿ ಏನು ತಿಳ್ಕೊಂಡಿದ್ದಾನೆ ನಿಮ್ಮ ಮುಂದ್ಗಡೆ ಇಟ್ಟಿದ್ದಾನೆ. ಎಷ್ಟು ಜನ ಇದಕ್ಕೆ ಕಮೆಂಟ್ಸ್ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೀನಿ ಮಕ್ಕಳೇ. ಮಾತೃದೇವೋ ಭವ.